ಮುಟ್ಟದಿರು ಅಚ್ಚುತಗೆ ಅರ್ಪಿತವಲ್ಲದುದನು, ಮುಟ್ಟದಿರು ಅಚ್ಚುತಗೆ ಅರ್ಪಿತವಲ್ಲದುದನು, ಕಂಗೆಟ್ಟು ತುತಿಸಬೇಡ ಹರಿಯಲ್ಲದನ್ಯತ್ರ, ಕಂಗೆಟ್ಟು ತುತಿಸಬೇಡ ಹರಿಯಲ್ಲದನ್ಯತ್ರ. ಕಷ್ಟಬೇಡ ಭೂಸುರರೊಳಗೆ, ಕಷ್ಟಬೇಡ ಭೂಸುರರೊಳಗೆ, ದುಷ್ಟ ಜನರ ಸಂಗ ಬೇಡ, ಕೊಟ್ಟ ಭಾಷೆ ತಪ್ಪಲು ಬೇಡ ಯಾರಿಗಾದರಾಗಲಿ. ದುಷ್ಟ ಜನರ ಸಂಗ ಬೇಡ, ಕೊಟ್ಟ ಭಾಷೆ ತಪ್ಪಲು ಬೇಡ ಆರಿಗಾದರಾಗಲಿ. ಶ್ರೀ ಪುರಂದರ ವಿಠಲನಂಗ್ರಿ ನೆನೆಯದಿರಬೇಡ, ಶ್ರೀ ಪುರಂದರ ವಿಠಲನಂಗ್ರಿ ನೆನೆಯದಿರಬೇಡ, ಶ್ರೀ ಪುರಂದರ ವಿಠಲನಂಗ್ರಿ ನೆನೆಯದಿರಬೇಡ, ಶ್ರೀ ಪುರಂದರ ವಿಠಲನಂಗ್ರಿ ನೆನೆಯದಿರಬೇಡ. ಹರೇ ಕೃಷ್ಣ. ಏನು ಮಾಡಬಾರ್ದು ಅಂತ ಇದರೊಳಗೆ ಪುರಂದರದಾಸರು ಚಿಕ್ಕ ಊಹಾಭೋಹಗಳ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಟ್ಟದಿರು ಅಚ್ಯುತಗೆ ಅರ್ಪಿತವಲ್ಲದದನು. ಭಗವಂತಗೆ ಶ್ರೀಹರಿಗೆ ಅಚ್ಯುತಗೆ ಸಮರ್ಪಣೆ ಮಾಡಲ ಅಂದ ಏನನ್ನೂ ತೊಗೊಬೇಡ ಅಂತಾರೆ. ಅದು ಆಹಾರವಾಗಲಿ ಯಾವುದೇ ಕೂಡ ಆಗಲಿ, ಯಾವುದೇ ಒಂದು ಪದಾರ್ಥ ತೆಗೆದರೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿಬಿಟ್ಟು ಅದನ್ನು ಉಪಯೋಗ ಮಾಡಬೇಕು ಎಂಬ ತಾತ್ಪರ್ಯ. ಕಂಗೆಟ್ಟು ತುತಿಸಬೇಡ ಹರಿಯಲ್ಲದ ಅನ್ಯತ್ರ. ಹರಿನ ಬಿಟ್ಟು ಇರತಕ್ಕಂಥ ಬಾಕಿ ದೇವತೆಗಳನ್ನ ತುತಿ ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ಅಲ್ಲಲ್ಲೇ ಅವರವರೊಳಗೆ ನಿಂತುಕೊಂಡು ಭಗವಂತ ಮಾಡಿಸ್ತಾನೆ ಆ ಕಾರ್ಯಗಳನ್ನ ಅಂತ ನೆನೆಸಿ ಮಾಡಬೇಕು ಅಷ್ಟೇ ಹೊರತು ಆ ಇತರ ದೇವತೆಗಳು ದೊಡ್ಡವರು ಅಂತ ಮಾಡಬಾರ್ದು. ನಮಕ್ಕಿಂತ ಭಾಳ ದೊಡ್ಡವರು, ಅದರ ದೇವರಿಗಿಂತ ಭಾಳ ಚಿಕ್ಕವರು ಅವರು. ಅದರಿಂದ ಭಗವಂತನೇ ಸರ್ವೋತ್ತಮ, ಅವರು ಭೃತ್ಯರು ಅಂತ ನಾವು ಹಾಗೆ ಮಾಡಬೇಕು. ಹಾಗೆಂಬ ತಾತ್ಪರ್ಯ. ಭೂಸುರರೊಳಗೆ, ಭೂಸುರರು ಅಂದರೆ ಭೂಲೋಕದ ಅವತಾರ ಮಾಡಿದ ಬ್ರಾಹ್ಮಣೋತ್ತಮರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಕಷ್ಟ ಕೊಡಬಾರದು, ಅವ್ರನ್ನ ಕಷ್ಟಪಡಿಸಬಾರದು. ದುಷ್ಟ ಜನರ ಸಂಘ ಬೇಡ, ಸತ್ಸಂಗವೇ ಮಾಡಬೇಕು. ಸತ್ಸಂಗ ಮಾಡಬೇಕು, ದುಸ್ಸಂಗ ಬಿಡಬೇಕು ಅಂತಾರೆ. ರಂಗವಿಠಲ ನಾಮ ಹಿಂಗದೆ ಭಜಿಸಬೇಕು ಅಂತ ಶ್ರೀಪಾದರಾಜರು ಹೇಳ್ತಾರೆ. ಹಂಗೆ ದುಷ್ಟ ಜನರ ಸಂಘನ ಮಾಡಬಾರದು, ಒಳ್ಳೆಯವ್ರನ್ನೇ ಸಂಘ ಮಾಡಬೇಕು. ಅದುವೇ ನಮಗೆ ಸಾತ್ವಿಕ ಹಾದಿ ಕೊಡುತ್ತದೆ. ಕೊಟ್ಟ ಭಾಷೆ ತಪ್ಪಲು ಬೇಡ ಆರಿಗಾದರಾಗಲಿ. ಯಾರಿಗೋ ಒಬ್ಬರಿಗೆ ನಾವು ಒಂದು ಉಪಕಾರ ಮಾಡ್ತೇವೆ ಅಂತ ಹೇಳಿ ಅವರಿಗೆ ನಾವು ಮಾತು ಕೊಡೋದು. ಮದುವೆಗೆ ಉಪಕಾರ ಮಾಡ್ತೇವೆ, ಮುಂಜಿಗೆ ಮಾಡ್ತೇವೆ, ಇಲ್ಲ ಭೂದಾನ ತೆಗಿಲಿಕ್ಕೆ, ಗೋ ತೆಗಿಲಿಕ್ಕೆ ಏನೋ ಹೇಳಿರ್ತೇವೆ. ಅವ್ರು ಬಂದು ಕೇಳೋ ಕಾಲಕ್ಕೆ ನೀವು ಕೊಡ್ತೇವೆ ಅಂತ ಹೇಳಿಬಿಟ್ಟಿರ್ತೇವೆ. ಬಂದು ಕೇಳೋ ಕಾಲಕ್ಕೆ ನಮ್ಮ ಹತ್ಲಿ ಕಾಸಿಲ್ಲ, ನಮ್ಮಿಂದ ಆಗಲ್ಲ ಅಂತ ಹೇಳಬಾರ್ದು. ಆದಷ್ಟು ನಾವು ಮಾತು ಆಡಿದ್ದನ್ನ ಸರಿಯಾಗಿ ನಡೆಸಬೇಕು, ಸತ್ಯವಾಗಿ ಮಾಡಬೇಕು ಅಂತ ಅರ್ಥ. ಶ್ರೀ ಪುರಂದರ ವಿಠಲನ ಅಂಗ್ರಿ ನೆನೆಯದರೆ ಬೇಡ. ಭಗವಂತಿದ್ದಾನ ಶ್ರೀಹರಿ ಮಹಾವಿಷ್ಣು, ಅವನ ಪಾದ ಕಮಲನ ನೆನಿಲಾಂಗಿರಬೇಡ, ನೆನೆಸ್ಲಾಂಗಿರಬೇಡ ಅಂದರೆ ಮರಿಬೇಡ ಅಂತ ಅರ್ಥ. ಅವಶ್ಯ ದಾಸರನ್ನ ಪುರಂದರ ವಿಠಲನ ಪಾದಾರವಿಂದನ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಯಾವುದೇ ಕೆಲಸ ಮಾಡಿದರೂ ಕೂಡ ನಾವು ಮಾನಸಿಕವಾಗಿ ನೆನೆಸ್ತಾ ಇರಬೇಕು. ಭಗವಂತ ಮಾಡಿಸ್ತಾ ಇದ್ದಾನ, ಭಗವಂತ ಮಾಡಿಸ್ತಾ ಇದ್ದಾನ, ಇದರೊಳಗೆ ಭಗವಂತ ಇದ್ದಾನ, ಅದರೊಳಗೆ ಭಗವಂತ ಇದ್ದಾನ, ನನ್ನೊಳಗೆ ಭಗವಂತ ಇದ್ದಾನ, ಆ ಎಲ್ಲ ಭಗವಂತನು ಒಬ್ಬನೇ ಇಷ್ಟು ಕೆಲಸ ಮಾಡ್ತಾ ಇದ್ದಾನ ಅಂತ ಒಂದು ಚಿಕ್ಕ ಅನುಸಂಧಾನ. ಇದು ಏನು ಹಣ ವೆಚ್ಚಲ್ಲ, ಕಾಸು ವೆಚ್ಚಲ್ಲ. ನಾವು ದಿವಸ ಪ್ರಾಕ್ಟೀಸ್ ಮಾಡ್ತಾ ಬರ್ಲಕ್ಕೆ ಒಂದು ದಿವಸ ನಮ್ಮೊಳಗೆ ಭಗವಂತ ಜ್ಞಾನಿ, ಅಪರೋಕ್ಷ ಜ್ಞಾನಿ, ನಮ್ಮೊಳಗೆ ಅಪರೋಕ್ಷನ ಕೊಡ್ತಾನೆ, ಅವನು ಜ್ಞಾನ ಕೊಟ್ಟು ಹೊಳಿತಾನೆ ಎಂಬುದು ತಾತ್ಪರ್ಯ. ಅದರಿಂದ ಯಾವ್ದು ಮಾಡಬಾರದು ಎಂಬುದನ್ನು ಚಿಕ್ಕ ಊಹಾಭೋಗದೊಳಗೆ ನಮಗೆ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.